ನಾವಿವತ್ತು ನೋಡ್ತಾ ಇರೋದು ಎಂತ ಅದ್ಭುತವಾಗಿರುವಂತ ಮೂವಿ ಅಂತಂದ್ರೆ ಸಮುದ್ರದಲ್ಲಿರುವಂತ ಶಾಪಗಳನ್ನ ಮುರಿಯೋದಕ್ಕೆ ಒಂದು ನಿಧಿನ ಹುಡ್ಕೊಂಡು ಹೋಗ್ತಾರೆ. ಆದ್ರೆ ಸಮುದ್ರದ ದಾರಿ ಅಷ್ಟೊಂದು ಈಸಿ ಆಗಿರೋದಿಲ್ಲ. ಟ್ರಸ್ಟ್ ಮೀ, ಈ ಮೂವಿಯ ಪ್ರಪಂಚದಲ್ಲಿ ಹಾಗೆ ನೀವು ಕಳೆದೋಗ್ತೀರಾ. ಇವರು ಯಾವ ತರದ ನಿಧಿನ ಹುಡ್ಕೊಂಡು ಹೋಗ್ತಾರೆ, ಇವ್ರ ಜೊತೆ ಏನೇನೆಲ್ಲ ಆಯ್ತು ಅಂತ ನೀವು ತಿಳ್ಕೋಬೇಕು ಅಂತಂದ್ರೆ ಈ ಮೂವಿನ ನನ್ನ ಜೊತೆ ಕೊನೆವರೆಗೂ ನೋಡ್ಬೇಕು. ಈ ಮೂವಿ ಹೆಸರು ಪೈರೇಟ್ಸ್ ಆಫ್ ದ ಕರಿಬಿಯನ್, ಡೆಡ್ ಮೆನ್ ಟೆಲ್ ನೋ ಟೇಲ್ ಅಂತ. ಸರಿ, ಈಗ ನಾವು ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡದೆ ನಮ್ಮ ಮೇನ್ ಸ್ಟೋರಿ ಕಡೆಗೆ ಹೊರಟೋಗೋಣ. ಈ ಕತೆ ಶುರು ಆದಾಗ ನಮ್ಗೆ ತೋರಿಸ್ತಾರೆ, ಯಾರೋ ಈ ಸಮುದ್ರದಲ್ಲಿರುವಂತ ಎಲ್ಲಾ ಶಾಪಗಳ ಬಗ್ಗೆ ರಿಸರ್ಚ್ ಅನ್ನ ಮಾಡಿರ್ತಾರೆ. ಅಷ್ಟೇ ಅಲ್ಲ, ಜಾಕ್ ಸ್ಪ್ಯಾರೋ ಅನ್ನೋ ಒಬ್ಬ ಪೈರೇಟ್ ನು ಕೂಡ ಹುಡುಕ್ತಿರ್ತಾರೆ. ಇದನ್ನೆಲ್ಲ ಮಾಡ್ತಿರೋದು ಹೆನ್ರಿ ಟರ್ನರ್ ಅನ್ನೋ ಒಬ್ಬ ಸಣ್ಣ ಹುಡುಗ. ನಂತರ ಇವನು ಒಂದು ಬೋಟ್ ನಲ್ಲಿ ಸಮುದ್ರದ ಮಧ್ಯಕ್ಕೆ ಬಂದು ಒಂದಷ್ಟು ಕಲ್ಲುಗಳನ್ನ ಇವನ ಕಾಲಿಗೆ ಕಟ್ಕೊಂಡು ಅದನ್ನ ಸಮುದ್ರದ ಒಳಗಡೆ ಹಾಕ್ತಾನೆ. ಕಲ್ಲಿನ ಜೊತೆ ಇವನು ಕೂಡ ನೀರಿನ ಒಳಗಡೆ ಹೋದಾಗ ಕರ್ಸ್ ಆಗಿರುವಂತ ಒಂದು ಶಿಪ್ ನ ಮೇಲೆ, ಅಂದ್ರೆ ಶಾಪ ತಟ್ಟಿರುವಂತ ಶಿಪ್ ನ ಮೇಲೆ ಬಂದು ಬೀಳ್ತಾನೆ. ಆ ಶಿಪ್ ಇವನ ಪ್ರಾಣನ ಕಾಪಾಡೋದಕ್ಕೆ ಅಂತ ನೀರಿನಿಂದ ಮೇಲೆ ಬರುತ್ತೆ. ಇದರಿಂದ ಇವನು ಸುತ್ತಮುತ್ತ ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ವಿಲ್ ಟರ್ನರ್ ಅನ್ನೋ ಒಬ್ಬ ವ್ಯಕ್ತಿ ಬರ್ತಾನೆ. ಇವನು ಬೇರೆ ಯಾರು ಅಲ್ಲ, ಹೆನ್ರಿ ತಂದೆನೆ. ಇವನನ್ನ ನೋಡೋದಕ್ಕೆ ಅಂತಾನೆ ಹೆನ್ರಿ ಈ ರೀತಿ ಎಲ್ಲ ಮಾಡಿದ್ದು. ಯಾಕೆಂತಂದ್ರೆ ವಿಲ್ ಟರ್ನರ್ ಗೆ ಒಂದು ಶಾಪ ಇರುತ್ತೆ. ಆ ಶಾಪದ ಪ್ರಕಾರ ಇವನ ಜೀವನನ ಇದೇ ಶಿಪ್ ನ ಒಳಗಡೆ ಕಳಿಬೇಕು, ಸಮುದ್ರನ ಬಿಟ್ಟು ಭೂಮಿ ಮೇಲೆ ಬರೋ ಹಾಗಿಲ್ಲ. ಆದ್ರಿಂದ ವಿಲ್ ಇವನಿಗೆ ಹೇಳ್ತಿರ್ತಾನೆ, ನೀನ್ ಇಲ್ಲಿಗೆ ಬರೋದು ಸರಿಯಲ್ಲ, ವಾಪಸ್ ಮನೆಗೆ ಹೋಗು ಅಂತ. ಆಗ ವಿಲ್ ಹೇಳ್ತಾನೆ, ನೀವು ಈ ಶಾಪದಿಂದ ಮುಕ್ತಿ ಆಗೋದಕ್ಕೆ ಒಂದು ದಾರಿ ಇದೆ. ಈ ಸಮುದ್ರದಲ್ಲೇ ಅತ್ಯಂತ ಪವರ್ಫುಲ್ ವೆಪನ್ ಆಗಿರುವಂತ ಪೊಸೈಡನ್ ಟ್ರೈಡೆಂಟ್ ಅನ್ನ ಹುಡುಕಿದ್ರೆ ನಿಮ್ಮ ಶಾಪನ ಮುರಿಬಹುದು ಅಂತ. ಆದ್ರೆ ಇದಕ್ಕೆ ವಿಲ್ ಟರ್ನರ್ ಒಪ್ಕೊಳ್ತಿರೋದಿಲ್ಲ. ಯಾಕೆಂತಂದ್ರೆ ಇದೆಲ್ಲ ಬರೀ ಕತೆ ಅಷ್ಟೇ, ನಿಜ ಅಲ್ಲ ಅಂತ. ಇಲ್ಲ, ನಾನು ಹೇಗಾದ್ರೂ ಮಾಡಿ ಜಾಕ್ ಸ್ಪ್ಯಾರೋ ಜೊತೆ ಸೇರಿ ಆ ಟ್ರೈಡೆಂಟ್ ಅನ್ನ ಹುಡುಕ್ತೀನಿ ಅಂತ ಹೇಳ್ತಿರ್ತಾನೆ. ಅದೇ ಸಮಯಕ್ಕೆ ಈ ಶಿಪ್ ಮುಳುಗೋಗ್ತಿರುತ್ತೆ. ಅದಕ್ಕೆ ಇವನು ಈ ಶಾಪ ಮುರಿಯೋದಕ್ಕೆ ಸಾಧ್ಯನೇ ಇಲ್ಲ, ನೀನ್ ಇಲ್ಲಿಂದ ಹೋಗು ಅಂತ ಹೇಳಿ ಇವನ ನೆನಪಿಗೆ ಅಂತ $1 ಅನ್ನ ಕೊಡ್ತಾನೆ. ಶಿಪ್ ಮುಳುಗೋಗ್ತಿದ್ದಂಗೆನೆ ಅದು ಕೆಳಗಡೆ ಹೋಗುತ್ತೆ. ಹೇಗೋ ಮಾಡಿ ಹೆನ್ರಿ ಮೇಲೆ ಇರುವಂತ ಸಣ್ಣ ಬೋಟಿನ ಒಳಗಡೆ ಬರ್ತಾನೆ. ನಂತರ ಸೀನ್ ಇಲ್ಲಿಂದ 9 ವರ್ಷಗಳ ಮುಂದಕ್ಕೆ ಬರುತ್ತೆ. ಇಲ್ಲಿ ಬ್ರಿಟಿಷರು ಪೈರೇಟ್ಸ್ ಗಳನ್ನ ಫಾಲೋ ಮಾಡ್ಕೊಂಡು ಹೋಗ್ತಿರ್ತಾರೆ. ಇಲ್ಲೇ ನಮ್ಗೆ ಬ್ರಿಟಿಷ್ ನ ಶಿಪ್ ನಲ್ಲಿರುವಂತ ಹೆನ್ರಿನ ತೋರಿಸ್ತಾರೆ. ಈಗ ಇವನು ದೊಡ್ಡವನಾಗಿರ್ತಾನೆ. ಅದೇ ಸಮಯಕ್ಕೆ ಇವನು ನೋಡ್ತಾನೆ, ಇವರ ಶಿಪ್ ಡೆವಿಲ್ಸ್ ಟ್ರಯಾಂಗಲ್ ನ ಒಳಗಡೆ ಹೋಗ್ತಿರುತ್ತೆ. ಅದಕ್ಕೆ ಈ ಶಿಪ್ ನ ಕ್ಯಾಪ್ಟನ್ ಆಗಿರುವಂತ ಬ್ರಿಟಿಷ್ ಆಫೀಸರ್ ಹತ್ರ ಬಂದು ತುಂಬಾ ಗಾಬರಿಯಿಂದ ಹೇಳ್ತಾನೆ, ನಾವು ಡೆವಿಲ್ಸ್ ಟ್ರಯಾಂಗಲ್ ನ ಒಳಗಡೆ ಹೋಗ್ತಿದೀವಿ. ಇದುವರೆಗೂ ಅದ್ರ ಒಳಗಡೆ ಹೋದಂತ ಜನರು ಯಾರು ಕೂಡ ಜೀವಂತವಾಗಿ ಹೊರಗಡೆ ಬಂದಿಲ್ಲ. ಅದಕ್ಕೆ ನಾವು ಕೂಡ ಹೋಗೋದು ಬೇಡ ಅಂತ. ಆದ್ರೆ ಇವ್ರಿಗೆ ಮಾತ್ರ ಮುಂದೆ ಹೋಗ್ತಿರುವಂತ ಪೈರೇಟ್ಸ್ ಗಳನ್ನ ಹಿಡಿಯೋದ್ ಬಿಟ್ಟು ಇನ್ನೇನು ಬೇಕಾಗಿರೋದಿಲ್ಲ. ಅದಕ್ಕೆ ನಾವಿಲ್ಲಿಂದ ವಾಪಸ್ ಹೋಗೋದಕ್ಕಾಗೋದಿಲ್ಲ ಅಂತ ಹೇಳ್ತಿರ್ತಾರೆ. ಆದ್ರಿಂದ ಇನ್ನೇನು ಮಾಡೋದಕ್ಕಾಗೋದಿಲ್ಲ ಅಂತ ಇವನೇ ಆ ಶಿಪ್ ಅನ್ನ ನಿಲ್ಸೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಆದ್ರೆ ಬ್ರಿಟಿಷರೆಲ್ಲ ಇವನಿಗೆ ಹೊಡೆದು ಹಿಡ್ಕೋತಾರೆ. ಇವನು ಈ ರೀತಿ ಮಾಡಿದ್ರಿಂದ ಜೈಲಿನ ಒಳಗಡೆ ಹಾಕ್ತಾರೆ. ಇಲ್ಲೇ ಜಾಕ್ ಸ್ಪ್ಯಾರೋನ ತುಂಬಾ ವಾಂಟೆಡ್ ಪೋಸ್ಟರ್ಸ್ ಗಳೆಲ್ಲ ಇರ್ತವೆ. ನಂತರ ಬ್ರಿಟಿಷರು ಡೆವಿಲ್ಸ್ ಟ್ರಯಾಂಗಲ್ ನ ಒಳಗಡೆ ಎಂಟರ್ ಆಗ್ತಾರೆ. ಹೀಗೆ ಇವರು ಅದ್ರ ಒಳಗಡೆ ಬಂದು ನೋಡಿದ್ರೆ ಇವರು ಫಾಲೋ ಮಾಡ್ಕೊಂಡು ಬಂದಿದ್ರಲ್ಲ ಪೈರೇಟ್ಸ್ ಗಳು, ಅವರ ಶಿಪ್ ಈಗಾಗ್ಲೇ ಧ್ವಂಸ ಆಗೋಗಿರುತ್ತೆ. ಅದೇ ಸಮಯಕ್ಕೆ ಒಂದಷ್ಟು ಮಿಸ್ಟೀರಿಯಸ್ ಆಗಿರುವಂತ ಜನರು ಬ್ರಿಟಿಷರ ಕಡೆಗೆ ಬರ್ತಿರ್ತಾರೆ. ಆದ್ರಿಂದ ಇವರು ಕೂಡ ಅವರುಗಳ ಮೇಲೆ ಅಟ್ಯಾಕ್ ಮಾಡ್ತಿರ್ತಾರೆ. ನೋಡ್ತಿದ್ದಂಗೆನೆ ಮಿಸ್ಟೀರಿಯಸ್ ಆಗಿರುವಂತ ಜನರು ಶಿಪ್ ನಲ್ಲಿರುವಂತ ಎಲ್ಲಾ ಬ್ರಿಟಿಷರ್ಸ್ ಗಳನ್ನ ಸಾಯಿಸ್ಬಿಡ್ತಾರೆ. ಇದು ಕೆಳಗಡೆ ಸೆಲ್ ನಲ್ಲಿರುವಂತ ಹೆನ್ರಿಗೂ ಕೂಡ ಗೊತ್ತಾಗ್ತಿರುತ್ತೆ. ನಂತರ ಈ ಮಿಸ್ಟೀರಿಯಸ್ ಆಗಿರುವಂತ ಜನರ ಲೀಡರ್ ಅನ್ನ ನಮ್ಗೆ ತೋರಿಸ್ತಾರೆ. ಈ ಲೀಡರ್ ನ ಹೆಸರು ಸಲಜಾರ್ ಅಂತ. ಇವನು ಕೆಳಗಡೆ ಹೆನ್ರಿ ಇರುವಂತ ಜಾಕ್ಗೆ ಬಂದಾಗ ಅಲ್ಲಿರುವಂತ ಜಾಕ್ ಸ್ಪ್ಯಾರೋ ವಾಂಟೆಡ್ ಪೋಸ್ಟರ್ ಅನ್ನ ನೋಡ್ತಾನೆ. ನೀನು ಜಾಕ್ ಸ್ಪ್ಯಾರೋನ ಹುಡುಕ್ತಿದ್ಯಾ ಅಂತ ವಿಲ್ ನ ಕೇಳಿದಾಗ ಇವನು ಕೂಡ ಹೌದು ಅಂತ ಹೇಳ್ತಾನೆ. ಅದಕ್ಕೆ ಜಾಕ್ ಸ್ಪ್ಯಾರೋ ಸಿಕ್ಕಿದ್ರೆ ಸಲಜಾರ್ ನಿನ್ನನ್ನ ಹುಡ್ಕೊಂಡ್ ಬರ್ತಿದ್ದಾನೆ, ನಿನ್ ಮೇಲೆ ದ್ವೇಷನ ತೀರ್ಸ್ಕೊಳ್ಳೋದಕ್ಕೆ ಹೇಳು ಅಂತ ಹೇಳ್ತಾನೆ. ಇಲ್ಲೇ ನಮ್ಗೆ ಗೊತ್ತಾಗುತ್ತೆ ಈ ಸಲಜಾರ್ ಎಷ್ಟು ವಿಚಿತ್ರವಾಗಿ ಹಾಗೆ ಭಯಂಕರವಾಗಿದ್ದಾನೆ ಅಂತ. ಇವನು ಯಾಕೆ ಹೀಗಾದ ಅಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ. ಮುಂದಿನ ಸೀನ್ ನಲ್ಲಿ ಬಂದಿ ಮಾಡಿರುವಂತ ಒಬ್ಳು ಹುಡುಗಿನ ನಮ್ಗೆ ತೋರಿಸ್ತಾರೆ. ಯಾಕೆಂತಂದ್ರೆ ಇವಳೊಬ್ಳು ಮಾಟಗಾತಿ ಅಂತ. ಇವಳ ಹೆಸರು ಕರೀನಾ. ಹೇಗೋ ಮಾಡಿ ಇವಳು ಆ ಜೈಲಿಂದ ತಪ್ಪಿಸ್ಕೊಂಡು ಹೊರಗಡೆ ಓಡ್ ಬರ್ತಾಳೆ. ಅಲ್ಲಿ ನೋಡಿದ್ರೆ ಒಂದು ಬ್ಯಾಂಕ್ ನ ಓಪನಿಂಗ್ ಸೆರೆಮನಿ ನಡೀತಿರುತ್ತೆ. ಅದನ್ನ ಇವಳು ಕೂಡ ನೋಡಿ ಸೋಲ್ಜರ್ಸ್ ಗಳಿಗೆ ಸಿಗದೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಿರ್ತಾಳೆ. ಈ ಕಡೆ ಬ್ಯಾಂಕ್ ಇನಾಗ್ರೇಷನ್ ಅನ್ನ ಮಾಡ್ತಿರ್ಬೇಕಾದ್ರೆ ಲಾಕರ್ ಅನ್ನು ಓಪನ್ ಮಾಡ್ತಾರೆ. ನೋಡಿದ್ರೆ ಅಲ್ಲೊಬ್ಬ ವ್ಯಕ್ತಿ ಇರ್ತಾನೆ. ಇವನ ಹೆಸರು ಕ್ಯಾಪ್ಟನ್ ಜಾಕ್ ಸ್ಪ್ಯಾರೋ ಅಂತ. ಆಕ್ಚುಲಿ ಇವನು ಈ ಬ್ಯಾಂಕ್ ಅನ್ನ ರಾಬರಿ ಮಾಡೋದಕ್ಕೆ ಅಂತ ಬಂದಿರ್ತಾನೆ. ಇವನನ್ನ ನೋಡಿ ಅಲ್ಲಿರುವಂತ ಜನರೆಲ್ಲ ತುಂಬಾ ಶಾಕ್ ಅಲ್ಲಿ ಇರ್ತಾರೆ. ಜಾಕ್ ನೋಡೋದಕ್ಕೆ ಸ್ವಲ್ಪ ಹುಚ್ಚಿನ ತರ ಇರ್ಬೋದು, ಆದ್ರೆ ತುಂಬಾ ಇಂಟೆಲಿಜೆಂಟ್ ಇವನು. ಈ ಕಡೆ ಜಾಕ್ ನ ಟೀಮ್ ನವರು ಕೂಡ ಈ ಬ್ಯಾಂಕ್ ನ ದರೋಡೆ ಮಾಡೋಕೆ ಎಲ್ಲಾ ತಯಾರನ್ನು ಮಾಡ್ಕೊತಿರ್ತಾರೆ. ಯಾವಾಗ ಅಲ್ಲಿಗೆ
ಸೋಲ್ಜರ್ಸ್ ಗಳು ಬಂದು ಇವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೋ ಜಾಕ್ ನ ಜನರು ಬರೀ ಲಾಕರ್ ನ ಎಳ್ಕೊಂಡು ಹೋಗೋದಕ್ಕೆ ಅಂತ ನೋಡ್ತಾರೆ. ಆದ್ರೆ ಮರದ ಗೋಡೆಗಳೆಲ್ಲ ಮುರಿದು ಲಾಕರ್ ನ ಜೊತೆ ಇಡೀ ಬ್ಯಾಂಕ್ ಗೆ ಹೋಗ್ತಿರುತ್ತೆ. ಹಾಗೆ ಒಂದು ದಾರಕ್ಕೆ ಸಿಗಾಕೊಂಡು ಜಾಕ್ ಕೂಡ ಅದ್ರಿಂದನೇ ಹೋಗ್ತಿರ್ತಾನೆ. ಹೀಗೆ ಇವರು ಹೋಗ್ತಿರ್ಬೇಕಾದ್ರೆ ಲಾಕರ್ ಓಪನ್ ಆಗಿದ್ರಿಂದ ದುಡ್ಡೆಲ್ಲ ಕೆಳಗಡೆ ಬೀಳ್ತಿರುತ್ತೆ. ಅದನ್ನ ಜನರೆಲ್ಲರೂ ಆಯ್ಕೋತಿರ್ತಾರೆ. ಹೇಗೋ ಮಾಡಿ ಜಾಕ್ ಮೇಲಕ್ಕೆ ಬರ್ತಿರ್ತಾನೆ. ಹೀಗೆ ಇವರೆಲ್ಲರೂ ಬ್ರಿಟಿಷ್ ನ ಸೈನಿಕರಿಂದ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಜಾಕ್ ಮಿಸ್ ಆಗಿ ಬೇರೆ ಕಡೆಗೆ ಬಂದ್ಬಿಡ್ತಾನೆ. ಅಲ್ಲೇ ಇವನಿಗೆ ತಪ್ಪಿಸ್ಕೊಂಡು ಹೋಗ್ತಿರೋಂತ ಕರೀನಾನು ಕೂಡ ಸಿಗ್ತಾಳೆ. ನಾನು ಕೂಡ ನಿಮ್ ಜೊತೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾಳೆ. ಆದ್ರೆ ಜಾಕ್ ಮಾತ್ರ ಅವಳನ್ನ ಒಂದು ಗಾಡಿ ಮೇಲೆ ಹಾಕ್ತಾನೆ. ಹೇಗೋ ಇವಳು ಕೂಡ ಸೋಲ್ಜರ್ಸ್ ಗಳಿಂದ ತಪ್ಪಿಸ್ಕೊತಾಳೆ. ನಂತರ ಜಾಕ್ ಮತ್ತೊಂದ್ಸಲ ಬ್ಯಾಂಕ್ ನ ಮೇಲೆ ಬರ್ತಾನೆ. ಆದ್ರೆ ಮುಂದೆ ಒಂದು ಸಣ್ಣ ಬ್ರಿಡ್ಜ್ ಬಂದಿದ್ರಿಂದ ಬ್ಯಾಂಕ್ ಎಲ್ಲ ಹೊಡೆದು ಹೋಗಿ ಇವ್ರಿಗೆ ಬೇಕಾಗಿರೋಂತ ಲಾಕರ್ ಮಾತ್ರ ಸಿಕ್ಕುತ್ತೆ. ನಂತರ ಇವರು ಅಲ್ಲಿಂದ ತಪ್ಪಿಸ್ಕೊಂಡ್ ಬಂದು ಲಾಕರ್ ಅನ್ನ ಓಪನ್ ಮಾಡಿದ್ರೆ ಅದರಲ್ಲಿ ಸ್ವಲ್ಪನೂ ಕೂಡ ದುಡ್ಡಿರೋದಿಲ್ಲ. ಎಲ್ಲ ಬರ್ಬೇಕಾದ್ರೇನೆ ಕೆಳಗಡೆ ಬಿದ್ದೋಗಿರುತ್ತೆ. ಇದರಿಂದ ಜಾಕ್ ನ ಟೀಮ್ ನವರೆಲ್ಲ ತುಂಬಾನೇ ಡಿಸಪಾಯಿಂಟ್ ಆಗೋಗ್ತಾರೆ. ಇಲ್ಲೇ ನಮ್ಗೆ ಗೊತ್ತಾಗುತ್ತೆ ಮಾಟ ಮಂತ್ರ ಮಾಡುವಂತ ಒಬ್ಬ ವ್ಯಕ್ತಿ ಇವನ ಶಿಪ್ ಅನ್ನ ಒಂದು ಬಾಟಲ್ ನ ಒಳಗಡೆ ಹಾಕಿ ಬಂಧಿಸ್ಬಿಟ್ಟಿದ್ದಾನೆ ಅಂತ. ನಾವು ಇನ್ನೂ ಕೂಡ ಜಾಕ್ ಜೊತೆನೆ ಇದ್ರೆ ನಮ್ಗೆ ಸರಿಯಾಗಿ ಊಟ ಸಿಗೋದಿಲ್ಲ ಅಂತ ಹೇಳಿ ಇವರೆಲ್ಲರೂ ಜಾಕ್ ನ ಬಿಟ್ಟು ಹೋಗ್ತಿರ್ತಾರೆ. ಅಷ್ಟೇ ಅಲ್ಲ ಜಾಕ್ ನ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿರುವಂತ ಗಿಬ್ಸ್ ಕೂಡ ಸಾರಿ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಜಾಕ್ ಹತ್ರ ಇರುವಂತ ಒಂದು ಮ್ಯಾಜಿಕಲ್ ಕಾಂಪಸ್ ನು ಕೂಡ ತೋರಿಸ್ತಾರೆ. ಇವನಿಗೆ ಎಲ್ಲಿ ಒಳ್ಳೇದಾಗುತ್ತೋ ಆ ಕಡೆ ಇದು ದಾರಿ ತೋರಿಸ್ತಿರುತ್ತೆ. ಹೀಗೆ ಇವನು ಬೇಜಾರ್ನಲ್ಲಿ ಶಿಪ್ ನ ನೋಡ್ತಿರ್ತಾನೆ. ಈ ಶಿಪ್ ನ ಹೆಸರು ಬ್ಲಾಕ್ ಪರ್ಲ್ ಅಂತ. ಒಂದು ಮ್ಯಾಜಿಕಲ್ ಕತ್ತಿಯಿಂದ ಮಾತ್ರ ಇದನ್ನ ಬಾಟಲ್ ಇಂದ ಬಿಡುಗಡೆ ಮಾಡೋದಕ್ಕಾಗೋದು. ನಂತರ ಹೆನ್ರಿಗೆ ಎಚ್ಚರ ಆದಾಗ ಹಾಸ್ಪಿಟಲ್ ನಲ್ಲಿ ಇರ್ತಾನೆ. ಹಾಗೆ ಇವನ ಕೈಯನ್ನ ಕಟ್ಟಾಕಿರ್ತಾರೆ. ಯಾಕೆಂತಂದ್ರೆ ಸಲಾಜಾರ್ ಅಟ್ಯಾಕ್ ಮಾಡಿದ್ನಲ್ಲ ಇವನಿದ್ದಂತ ಬ್ರಿಟಿಷ್ ಶಿಪ್ ನ, ಅದ್ರಲ್ಲಿ ಇವನನ್ನ ಬಿಟ್ಟು ಇನ್ಯಾರು ಬದುಕಿರೋದಿಲ್ಲ. ನಮ್ಮ ಶಿಪ್ ಗೆ ಇವನೇ ಏನೋ ಮಾಡಿರ್ಬೋದು ಅಂತ ಬ್ರಿಟಿಷರು ಇವನನ್ನ ಕಟ್ಟಾಕಿರ್ತಾರೆ. ಅಂದಂಗೆ ಇವನನ್ನ ಬದುಕಿಸಿ ಕಳ್ಸಿರೋದು ಸಲಾಜಾರೆ. ಯಾಕೆಂತಂದ್ರೆ ನಾನು ಬರ್ತಿದ್ದೀನಿ ಅಂತ ಕ್ಯಾಪ್ಟನ್ ಜಾಕ್ ಸ್ಪ್ಯಾರೋಗೆ ಮೆಸೇಜ್ ಅನ್ನ ಕೊಡೋದಕ್ಕೆ ಅಂತ. ಅದೇ ಸಮಯಕ್ಕೆ ಅಲ್ಲಿಗೆ ಒಬ್ಳು ಹುಡುಗಿ ಬರ್ತಾಳೆ. ನೋಡಿದ್ರೆ ಅವಳು ಬೇರೆ ಯಾರು ಅಲ್ಲ, ನಾವು ಮೊದ್ಲಿಂದ ನೋಡ್ತಿರೋಂತ ಕರೀನಾನೆ. ಆಗ ಇವಳು ಅವನನ್ನ ಕೇಳ್ತಾಳೆ, ನನ್ಗೊಂದು ವಿಷಯ ಗೊತ್ತಾಯ್ತು, ನೀನು ಪೊಸೈಡನ್ ಟ್ರೈಡೆಂಟ್ ಅನ್ನ ಹುಡುಕ್ತಿದ್ಯಾ ಅಂತ. ಯಾಕೆ ಹುಡುಕ್ತಿದ್ಯಾ ಅಂತ ಕೇಳಿದಾಗ ಇವನು ಕೂಡ ಹೇಳ್ತಾನೆ, ನನ್ನ ತಂದೆ ಮೇಲೆ ಒಂದು ಶಾಪ ಇದೆ, ಆ ಶಾಪನ ಮುರಿಯೋದಕ್ಕೆ ಹುಡುಕ್ತಿದ್ದೀನಿ ಅಂತ. ಅದಕ್ಕೆ ಇವಳು ಕೂಡ ಹೇಳ್ತಾಳೆ, ನಾನು ಕೂಡ ಅದೇ ಟ್ರೈಡೆಂಟ್ ಅನ್ನ ಹುಡುಕ್ತಿದ್ದೀನಿ, ಅದನ್ನ ಹುಡುಕ್ಬೇಕು ಅನ್ನೋದು ನನ್ನ ತಂದೆ ಆಸೆ ಆಗಿತ್ತು ಅಂತ ಹೇಳಿ ಇವನಿಗೊಂದು ಬುಕ್ ಅನ್ನ ತೋರಿಸ್ತಾ ಹೇಳ್ತಾಳೆ, ನಾವಿಬ್ರು ಹುಡುಕ್ತಿರುವಂತ ಟ್ರೈಡೆಂಟ್ ಎಲ್ಲಿದೆ ಅನ್ನೋದನ್ನ ಈ ಬುಕ್ ನಲ್ಲಿ ಬರ್ದಿದೆ. ನಿನ್ಗೆ ಅದು ಬೇಕು ಅಂತಂದ್ರೆ ನನ್ನನ್ನು ಕೂಡ ಈ ಐಲ್ಯಾಂಡ್ ಇಂದ ಹೊರಗಡೆ ಕರ್ಕೊಂಡು ಹೋಗು ಅಂತ ಹೇಳಿ ಅವನ ಕೈಗೆ ಹಾಕಿದ್ದಂತ ಲಾಕರ್ ಅನ್ನ ಓಪನ್ ಮಾಡಿ ಅಲ್ಲಿಂದ ಓಡೋಗ್ತಿರ್ತಾಳೆ. ಸೋಲ್ಜರ್ಸ್ ಗಳು ಇವಳನ್ನ ಹಿಡಿದಾಗ ಅವರಿಗೆ ಗೊತ್ತಾಗುತ್ತೆ ಹೆನ್ರಿ ಅಲ್ಲಿಂದ ತಪ್ಪಿಸ್ಕೊಂಡು ಓಡೊಂಟೋಗಿದ್ದಾನೆ ಅಂತ. ಈ ಕಡೆ ನಮ್ಗೆ ಜಾಕ್ ನ ತೋರಿಸ್ತಾರೆ. ಇವನು ಕುಡಿಯೋದಕ್ಕೆ ಕಾಸಿಲ್ಲ ಅಂತ ಇವನ ಹತ್ರ ಇದ್ದ ಮ್ಯಾಜಿಕಲ್ ಕಂಪಸ್ ಅನ್ನ ಮಾರ್ಬಿಡ್ತಾನೆ. ಅದನ್ನ ಇವನು ಮಾರ್ತಿದ್ದಂಗೆನೆ ಡೆವಿಲ್ಸ್ ಟ್ರಯಾಂಗಲ್ ನಲ್ಲಿ ಬಂದಿ ಆಗಿರುವಂತ ಸಲಾಜಾರ್ ಹಾಗೆ ಅವನ ಆರ್ಮಿ ಅವರು ಬಿಡುಗಡೆ ಆಗ್ತಾರೆ. ಯಾಕೆ ಅಂತಂದ್ರೆ ಇವರೆಲ್ಲರೂ ಇಲ್ಲಿ ಬಂದಿ ಆಗಿದ್ದಿದ್ದೆ ಈ ಕಾಂಪಸ್ ನ ಸಹಾಯದಿಂದ. ಅದನ್ನ ಜಾಕ್ ಮಾರ್ತಿದ್ದಂಗೆನೆ ಇವರೆಲ್ಲರೂ ಬಿಡುಗಡೆ ಆಗಿರ್ತಾರೆ. ನಂತರ ಸಲಾಜಾರ್ ಜಾಕ್ ನ ಹುಡುಕೋದಕ್ಕೆ ಶುರು ಮಾಡ್ತಾನೆ, ಅವನನ್ನ ಸಾಯಿಸೋದಕ್ಕೆ ಅಂತ. ಈ ಕಡೆ ಜಾಕ್ ಕುಡಿತಾ ಹೊರಗಡೆ ಬಂದಾಗ ಬ್ರಿಟಿಷ್ ಸೋಲ್ಜರ್ಸ್ ಗಳು ಇವನನ್ನ ಹಿಡಿದು ಬಿಡ್ತಾರೆ. ಯಾಕೆ ಅಂತಂದ್ರೆ ಇವನು ತುಂಬಾ ಕಳ್ತನಗಳನ್ನ ಮಾಡಿರ್ತಾನೆ. ಈ ಕಡೆ ಸಲಾಜಾರ್ ಬಿಡುಗಡೆ ಆಗ್ತಿದ್ದಂಗೆನೆ ಜಾಕ್ ಸ್ಪ್ಯಾರೋನ ಹುಡ್ಕೊಂಡು ಕೈಗೆ ಸಿಕ್ದಂತ ಶಿಪ್ ಗಳನ್ನೆಲ್ಲ ನಾಶ ಮಾಡ್ತಿರ್ತಾನೆ. ಕರೀನಾನ ಜೈಲ್ ನಲ್ಲಿ ಹಾಕಿರ್ಬೇಕಾದ್ರೆ ಅದೇ ಸಮಯಕ್ಕೆ ಆಕಾಶದಲ್ಲಿ ರೆಡ್ ಮೂನ್ ಬರುತ್ತೆ. ಆಗ ಇವಳು ಇವಳ ಹತ್ರ ಇದ್ದಂತ ಡೈರಿನ ನೋಡಿದಾಗ ಅದ್ರ ಮೇಲಿರುವಂತ ಸ್ಟೋನ್ ಗ್ಲೋ ಆಗ್ತಿರುತ್ತೆ. ಆ ಸ್ಟೋನ್ ನ ಇವಳು ಕಿತ್ಕೊಂಡು ಬುಕ್ ನ ಮೇಲಿರೋದನ್ನ ಓದಿದಾಗ ಗೊತ್ತಾಗುತ್ತೆ ನಕ್ಷತ್ರಗಳು ಒಂದು ದಾರಿನ ತೋರಿಸ್ತವೆ, ಆ ದಾರಿಲಿ ಹೋದ್ರೆ ನಮ್ಗೆ ಟ್ರೈಡೆಂಟ್ ಸಿಗುತ್ತೆ ಅಂತ. ಮುಂದಿನ ಸೀನ್ ನಲ್ಲಿ ನಮ್ಗೆ ತೋರಿಸ್ತಾರೆ ಹೆನ್ರಿ ವೇಷನ ಬದಲಾಯಿಸ್ಕೊಂಡು ಜಾಕ್ ಸ್ಪ್ಯಾರೋ ಹತ್ರ ಬಂದು ಹೇಳ್ತಾನೆ, ನಾನು ವಿಲ್ ಟರ್ನರ್ ನ ಮಗ ಅಂತ. ಜಾಕ್ಗೆ ವಿಲ್ ಟರ್ನರ್ ಮೊದ್ಲಿಂದಾನು ಗೊತ್ತೇ ಇರ್ತಾನೆ. ಆಗ ಹೆನ್ರಿ ಜಾಕ್ಗೆ ಹೇಳ್ತಾನೆ, ಸಲಾಜಾರ್ ನಿನ್ಗೊಂದು ಮೆಸೇಜ್ ಕೊಡೋದಕ್ಕೆ ಹೇಳ್ದ, ಅವನು ನಿನ್ನನ್ನ ಹುಡ್ಕೊಂಡ್ ಬರ್ತಿದ್ದಾನೆ ಅಂತ. ಇದನ್ನ ಕೇಳಿ ಇವನಿಗೆ ಸ್ವಲ್ಪ ಶಾಕ್ ಆಗುತ್ತೆ. ಆಗ ಇವನು ಹೇಳ್ತಾನೆ, ನಮ್ಮಿಬ್ರ ಹತ್ರ ಈಗ ಇರೋದು ಒಂದೇ ಒಂದು ದಾರಿ, ಪೊಸೈಡನ್ ಟ್ರೈಡೆಂಟ್ ಅನ್ನ ಹುಡುಕ್ಬೇಕು. ಅದರಿಂದ ನಾನು ನನ್ನ ತಂದೆ ಮೇಲಿರುವಂತ ಶಾಪನ ಮುರಿಬಹುದು, ಹಾಗೆ ಅದ್ರ ಸಹಾಯದಿಂದಾನೇ ನೀನು ಸಲಾಜಾರ್ನ ಸಾಯಿಸಬಹುದು ಅಂತ. ಅದಕ್ಕೆ ಜಾಕ್ ಸ್ಪ್ಯಾರೋನು ಕೂಡ ಸರಿ ಅಂತ ಹೇಳಿ ಒಪ್ಕೋತಾನೆ. ಮುಂದಿನ ಸೀನ್ ನಲ್ಲಿ ನಮ್ಗೆ ಬರೀ ಚಿನ್ನನೇ ತುಂಬಿರುವಂತ ಒಂದು ಶಿಪ್ ನ ಒಳಗಡೆ ಬಾರ್ಬೋಸ ಅನ್ನೋ ಒಬ್ಬ ಪೈರೇಟ್ ನ ತೋರಿಸ್ತಾರೆ. ಇವನು ಕೂಡ ಒಬ್ಬ ಕಳ್ಳನೆ. ಆಗ ಇವನ ಹತ್ರ ಇಬ್ರು ವ್ಯಕ್ತಿಗಳು ಬಂದು ಹೇಳ್ತಾರೆ, ಸಲಾಜಾರ್ ಡೆವಿಲ್ಸ್ ಟ್ರಯಾಂಗಲ್ ನಿಂದ ಬಿಡುಗಡೆ ಆಗಿ ಅವನು ನಿಮ್ಮ ಶಿಪ್ ಗಳನ್ನ ನಾಶ ಮಾಡ್ತಿದ್ದಾನೆ ಅಂತ. ಆಗ್ಲೇ ಸಲಾಜಾರ್ ಜಾಕ್ ನ ಹುಡ್ಕೊಂಡು ಒಂದು ಶಿಪ್ ನ ನಾಶ ಮಾಡುದ್ನಲ್ಲ ಅದು ಬಾರ್ಬೋಸ್ ಅದೇ. ಇದರಿಂದ ಇವನು ಬಂದಿ ಮಾಡಿರೋಂತ ಒಬ್ಳು ವಿಚ್ ಹತ್ರ ಬರ್ತಾನೆ. ಇವಳ ಹೆಸರು ಶಾನ್ಸಾ ಅಂತ. ಬಾರ್ಬೋಸ ಅವಳನ್ನ ಕೇಳ್ತಾನೆ, ಸಲಾಜಾರ್ ಈಗ ಬಿಡುಗಡೆ ಆಗಿ ಸಮುದ್ರದಲ್ಲಿರುವಂತ ನನ್ನ ಶಿಪ್ ಗಳನ್ನ ನಾಶ ಮಾಡ್ತಿದ್ದಾನೆ, ಈಗ ನಾನು ಏನ್ ಮಾಡ್ಬೇಕು ಅಂತ. ಆಗ ಇವಳು ಹೇಳ್ತಾಳೆ, ಅವನಿಗೆ ಬೇಕಾಗಿರೋದು ನೀನಲ್ಲ, ಕ್ಯಾಪ್ಟನ್ ಜಾಕ್ ಸ್ಪ್ಯಾರೋ. ಅವನನ್ನ ನೀನು ಸಲಾಜಾರ್ಗೆ ಹುಡ್ಕೊಟ್ರೆ ಅವನು ನಿನ್ನ ಶಿಪ್ ಗಳನ್ನ ಬಿಟ್ಬಿಡ್ತಾನೆ ಅಂತ. ಈ ಕಡೆ ಮಾರನೇ ದಿನ ನಮ್ಗೆ ತೋರಿಸ್ತಾರೆ ಜಾಕ್ ನ ಹಾಗೆ ಕರೀನಾನ ಗಲ್ಲು ಶಿಕ್ಷೆಗೆ ಹಾಕ್ತಿರ್ತಾರೆ. ಯಾಕೆಂತಂದ್ರೆ ಜಾಕ್ ತುಂಬಾ ಕಳ್ತನಗಳನ್ನ ಮಾಡಿರ್ತಾನೆ, ಹಾಗೆ ಕರೀನಾ ಒಬ್ಳು ಮಾಟಗಾತಿ ಅಂತ. ಹೀಗೆ ಇವರನ್ನ ಸಾಯಿಸೋದಕ್ಕೆ ಬ್ರಿಟಿಷರು ರೆಡಿ ಆದಾಗ
ಆದಾಗ ಅದೇ ಸಮಯಕ್ಕೆ ಅಲ್ಲಿಗೆ ಹೆನ್ರಿ ಬಂದು ಎಲ್ಲರನ್ನ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಯಾಕೆಂತಂದ್ರೆ ಅಲ್ಲಿಗೆ ಜಾಕ್ ಸ್ಪ್ಯಾರೋ ಟೀಮ್ ನವರು ಕೂಡ ಬಂದಿರ್ತಾರೆ. ಇವರು ಬ್ರಿಟಿಷರ ಮೇಲೆ ಅಟ್ಯಾಕ್ ಮಾಡ್ತಿದ್ದಂಗೆನೆ ಅಲ್ಲಿರುವಂತ ಜನರೆಲ್ಲರೂ ಆ ಕಡೆ ಈ ಕಡೆ ಓಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಜಾಕ್ ಸ್ಪ್ಯಾರೋ ಟೀಮ್ ನ ಮಧ್ಯ ಹಾಗೆ ಬ್ರಿಟಿಷರ ಮಧ್ಯೆ ಒಂದು ದೊಡ್ಡ ಫೈಟೇ ಶುರು ಆಗೋಗುತ್ತೆ. ಹೀಗೆ ಇವರೆಲ್ಲರೂ ಫೈಟ್ ಮಾಡ್ತಾ ಮಾಡ್ತಾ ಹೇಗೋ ಮಾಡಿ ತುಂಬಾ ಕಷ್ಟಪಟ್ಟು ಬ್ರಿಟಿಷರಿಂದ ಎಲ್ಲ ತಪ್ಪಿಸ್ಕೊಂಡು ಇವರ ಶಿಪ್ ನ ಒಳಗಡೆ ಬಂದು ತಲುಪ್ತಾರೆ. ಅಷ್ಟೇ ಅಲ್ಲ, ಜಾಕ್ ಹಾಗೆ ಅವನ ಟೀಮ್ ನವರು ಹೆನ್ರಿ ಹಾಗೆ ಕರೀನಾನ ಕಟ್ಟಾಕ್ತಾರೆ. ಯಾಕೆಂತಂದ್ರೆ ಇವರಿಬ್ಬರ ಮೇಲೆ ಅವರಿಗೆ ನಂಬಿಕೆ ಇರೋದಿಲ್ಲ. ನಂತರ ಇವರು ಟ್ರಾವೆಲ್ ಮಾಡೋದಕ್ಕೆ ನೀರಿನ ಒಳಗಡೆ ಇಳಿತಾರೆ. ಈ ಕಡೆ ಬಾರ್ಬೋಸಾ ಅವನ ಜನರ ಜೊತೆ ಶಿಪ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಸಲಜಾರ್ ಅವನ ಶಿಪ್ ನ ತಗೊಂಡು ಇವನ ಕಡೆಗೆನೆ ಬರ್ತಿರ್ತಾನೆ ಇವನನ್ನ ಸಾಯಿಸೋದಕ್ಕೆ ಅಂತ. ಇನ್ನೇನು ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಬಾರ್ಬೋಸಾ ಅವನಿಗೆ ಹೇಳ್ತಾನೆ, ನಾನ್ ನಿನ್ನ ಜಾಕ್ ಸ್ಪ್ಯಾರೋ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ. ಆಗ ಸಲಜಾರ್ ಹಾಗೆ ಅವನ ಆರ್ಮಿ ಬಾರ್ಬೋಸಾ ಶಿಪ್ ನ ಒಳಗಡೆ ಬರ್ತಾರೆ. ಲಿಟ್ರಲಿ ಇವರೆಲ್ಲ ನೋಡೋದಕ್ಕೆ ಮಾನ್ಸ್ಟರ್ಸ್ ಗಳ ರೀತಿನೇ ಇರ್ತಾರೆ. ಸಲಜಾರ್ ಬಾರ್ಬೋಸಾ ಹತ್ರ ಬಂದಾಗ ಇವನು ಹೇಳ್ತಾನೆ, ಜಾಕ್ ಸ್ಪ್ಯಾರೋ ಹಾಗೆ ಅವನ ಟೀಮ್ ನವರು ಪೊಸೈಡನ್ ಟ್ರೈಡೆಂಟ್ ಅನ್ನ ಹುಡ್ಕೊಂಡು ಹೋಗ್ತಿದ್ದಾರೆ. ಅವ್ರೀಗ ಎಲ್ಲಿದ್ದಾರೆ ಅಂತ ನನ್ಗೆ ಗೊತ್ತು. ಬೆಳಗ್ಗೆ ಅಷ್ಟರಲ್ಲಿ ಅವನ್ನ ನಾನು ಹಿಡ್ಕೊಟ್ಟಿಲ್ಲ ಅಂತಂದ್ರೆ ನೀನ್ ನನ್ನ ಸಾಯಿಸಬಹುದು ಅಂತ. ಅದಕ್ಕೆ ಇವನು ಕೂಡ ಸರಿ ಅಂತ ಹೇಳಿ ಕರ್ಕೊಂಡು ಹೋಗೋದಕ್ಕೆ ಹೇಳ್ತಾನೆ. ಈ ಕಡೆ ಜಾಕ್ ಹಾಗೆ ಅವನ ಟೀಮ್ ನವರೆಲ್ಲ ಈ ಸಣ್ಣ ಶಿಪ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಜಾಕ್ ಇವಳ ಹತ್ರ ಬಂದು ಕೇಳ್ತಾನೆ, ಟ್ರೈಡೆಂಟ್ ಅನ್ನ ಹೊಡ್ಕೊಂಡು ಹೋಗೋದಕ್ಕೆ ಮ್ಯಾಪ್ ನಮ್ಗೆ ಕೊಡು ಅಂತ. ಆದ್ರೆ ಇವಳು ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ನಾನು ಕೊಡೋದಿಲ್ಲ ಅಂತ ಹೇಳ್ತಿರ್ತಾಳೆ. ಆದ್ರಿಂದ ಇವರು ಹೆನ್ರಿನ ಕೆಳಗಡೆ ಬಿಸಾಕಿ ಹೇಳ್ತಾರೆ, ಇನ್ನ ಸ್ವಲ್ಪ ಹೊತ್ತಲ್ಲಿ ಅವನು ಉಸಿರು ಕಟ್ಟಿ ಸತ್ತೋಗ್ತಾನೆ, ಅವನನ್ನ ಕಾಪಾಡ್ಬೇಕು ಅಂತಂದ್ರೆ ನಮ್ಗೆ ಮ್ಯಾಪ್ ಅನ್ನ ಕೊಡು ಅಂತ. ಇನ್ನೇನ್ ಮಾಡೋದು ಅಂತ ಇವಳು ಹೇಳ್ಬಿಡ್ತಾಳೆ. ನಕ್ಷತ್ರಗಳು ನಮ್ಗೆ ಸಹಾಯ ಮಾಡ್ತವೆ ಆ ಟ್ರೈಡೆಂಟ್ ಅನ್ನ ಹುಡ್ಕೋದಕ್ಕೆ. ರಾತ್ರಿ ಆಗ್ತಿದ್ದಂಗೆನೆ ನಕ್ಷತ್ರಗಳನ್ನ ನೋಡಿ ಹೇಳ್ತೀನಿ, ಪ್ಲೀಸ್ ಈಗ ಅವನನ್ನ ಕಾಪಾಡಿ ಅಂತ. ನಂತರ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಪಕ್ಕದಲ್ಲಿ ಇದ್ದಂತ ಒಂದು ಸಣ್ಣ ಬೋಟ್ಗೆ ಅವನನ್ನ ಹಾಕಿದ್ದಾರೆ ಅಂತ. ಈ ಕಡೆ ಬ್ರಿಟಿಷ್ ಆರ್ಮಿಯ ಲೆಫ್ಟಿನೆಂಟ್ ಶಾನ್ಸಾ ಹತ್ರ ಬಂದು ಹೇಳ್ತಾನೆ, ಎಲ್ಲರೂ ಪೊಸೈಡನ್ ಟ್ರೈಡೆಂಟ್ ಅನ್ನ ಹುಡ್ಕೊಂಡು ಹೋಗ್ತಿದ್ದಾರೆ. ಎಲ್ಲರಿಗಿಂತ ಮೊದಲು ನಾವು ಅದನ್ನ ಹುಡುಕ್ಬೇಕು. ಆಗ ಬ್ರಿಟಿಷ್ ಗವರ್ನಮೆಂಟ್ ಸಮುದ್ರವನ್ನೇ ಆಳ್ಬೋದು. ನೀನು ಬದುಕಬೇಕು ಅಂತಂದ್ರೆ ಅದನ್ನ ಹುಡ್ಕೋದಕ್ಕೆ ನಮ್ಗೆ ಸಹಾಯ ಮಾಡ್ಬೇಕು ಅಂತ. ಈ ಕಡೆ ಇವರೆಲ್ಲರೂ ಶಿಪ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಕರೀನಾ ನಕ್ಷತ್ರಗಳನ್ನ ನೋಡ್ಕೊಂಡು ಡಿಕೋಡ್ ಮಾಡೋದಕ್ಕೆ ಶುರು ಮಾಡಿರ್ತಾಳೆ, ಟ್ರೈಡೆಂಟ್ ಸಿಗೋದಕ್ಕೆ ಯಾವ ಕಡೆ ಹೋಗ್ಬೇಕು ಅಂತ. ಹೆನ್ರಿಗಂತೂ ಜಾಕ್ ನೋಡಿ ತುಂಬಾನೇ ಕೋಪ ಬಂದ್ಬಿಟ್ಟಿರುತ್ತೆ. ಯಾಕೆಂತಂದ್ರೆ ಇವನು ಚಿಕ್ಕ ವಯಸ್ಸಿಂದನೂ ಜಾಕ್ ಸ್ಪ್ಯಾರೋ ಬಗ್ಗೆ ತುಂಬಾ ಒಳ್ಳೊಳ್ಳೆ ಕಥೆಗಳನ್ನೆಲ್ಲ ಕೇಳಿರ್ತಾನೆ. ಆದ್ರೆ ಇಲ್ಲಿ ನೋಡಿದ್ರೆ ಇವನಿಗೆ ಸೀರಿಯಸ್ನೆಸ್ ಅನ್ನೋದೇ ಇರೋದಿಲ್ಲ, ಯಾವಾಗ್ಲೂ ಕುಡ್ಕೊಂಡೇ ಇರ್ತಾನೆ. ಈ ಕಡೆ ಬಾರ್ಬೋಸಾ ಶಿಪ್ ನ ತೋರಿಸಿದಾಗ ನಮ್ಗೆ ಗೊತ್ತಾಗುತ್ತೆ ಜಾಕ್ ಸ್ಪ್ಯಾರೋ ಮಾರ್ಬಿಟ್ಟಿದ್ನಲ್ಲ ಕಾಂಪಸ್, ಅದನ್ನ ಹೇಗೋ ಮಾಡಿ ಬಾರ್ಬೋಸಾ ಪಡ್ಕೊಂಡಿರ್ತಾನೆ. ಹೀಗೆ ಇವರೆಲ್ಲರೂ ಜಾಕ್ ನ ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಬಾರ್ಬೋಸಾ ಸಲಜಾರ್ನ ಕೇಳ್ತಾನೆ, ನೀನ್ ಯಾಕೆ ಜಾಕ್ ನ ಸಾಯಿಸೋದಕ್ಕೆ ಹುಡುಕ್ತಿದ್ಯಾ ಅಂತ. ಆಗ ಇವನ ಕಥೆನ ಹೇಳ್ತಾ ಹೋಗ್ತಾನೆ. ಸಲಜಾರ್ ಮೊದ್ಲು ಒಬ್ಬ ಸ್ಪ್ಯಾನಿಷ್ ಆರ್ಮಿಯ ಕಮಾಂಡರ್ ಆಗಿದ್ದ. ಪೈರೇಟ್ಸ್ ಗಳು ಎಲ್ಲಿ ಕಾಣಿಸ್ತಾರೋ ಅವರನ್ನ ಸಾಯಿಸೋದೇ ಇವನ ಕೆಲಸ ಆಗಿತ್ತು. ಯಾಕೆ ಅಂತಂದ್ರೆ ಪೈರೇಟ್ಸ್ ಗಳೆಲ್ಲ ಸಮುದ್ರಗಳರಾಗಿರೋದ್ರಿಂದ ಅವರು ಕಳ್ತನ ಮಾಡೋದಕ್ಕಿಂತ ಮುಂಚೆನೆ ಇವನು ಸಾಯಿಸ್ಬಿಡ್ತಿದ್ದ. ಹೀಗೆ ಇವನು ಒಂದು ದಿನ ಒಂದು ಪೈರೇಟ್ ನ ಶಿಪ್ ನ ಮೇಲೆ ದಾಳಿ ಮಾಡ್ದ. ಆಗ ಆ ಶಿಪ್ ನ ಕ್ಯಾಪ್ಟನ್ ಸಾಯೋದಕ್ಕಿಂತ ಮುಂಚೆ ಅವನ ಹತ್ರ ಇದ್ದಂತ ಒಂದು ಮ್ಯಾಜಿಕಲ್ ಕಂಪಸ್ ಅನ್ನ ಒಬ್ಬ ಸಣ್ಣ ಹುಡುಗನಿಗೆ ಕೊಟ್ಟು, ನಿನ್ನ ಮನ್ಸು ಯಾವ್ದಕ್ಕೋಸ್ಕರ ಇಷ್ಟ ಪಡುತ್ತೋ ಅದ್ರ ಕಡೆಗೆ ಇದು ದಾರಿ ತೋರಿಸುತ್ತೆ, ಇದನ್ನ ಯಾವತ್ತು ಮಾರ್ಬೇಡ ಅಂತ ಹೇಳಿ ಸತ್ತೋಗ್ತಾನೆ. ಆಗ ನಮ್ಗೆ ಗೊತ್ತಾಗುತ್ತೆ ಈ ಹುಡುಗ ಸಣ್ಣ ವಯಸ್ಸಿನ ಕ್ಯಾಪ್ಟನ್ ಜಾಕ್ ಸ್ಪ್ಯಾರೋ ಅಂತ. ಕಾಂಪಸ್ ಇವನಿಗೆ ಡೆವಿಲ್ಸ್ ಟ್ರಯಾಂಗಲ್ ನ ಕಡೆಗೆ ದಾರಿ ತೋರಿಸುತ್ತೆ. ಆದ್ರಿಂದ ಸಲಜಾರ್ಗೆ ತುಂಬಾ ಕೋಪ ಬರೋ ರೀತಿ ಮಾಡಿ ಸಲಜಾರ್ನ ಇವನ ಹಿಂದೆ ಬರೋ ರೀತಿ ಮಾಡ್ತಾನೆ. ಆದ್ರೆ ಇವನ್ ಮಾತ್ರ ಬೇರೆ ಪ್ಲಾನ್ ಗಳನ್ನೇ ಮಾಡಿರ್ತಾನೆ. ಹಗ್ಗಗಳನ್ನ ಬಂಡೆ ಕಡೆಗೆ ಹಾಕಿ ಇವರ ಶಿಪ್ ಅನ್ನ ಕ್ರಾಸ್ ಮಾಡ್ಬಿಡ್ತಾನೆ. ಆದ್ರೆ ಸಲಜಾರ್ನ ಶಿಪ್ ಮಾತ್ರ ಕಂಟ್ರೋಲ್ಗೆ ಸಿಗದೆ ಸೀದಾ ಡೆವಿಲ್ಸ್ ಟ್ರಯಾಂಗಲ್ ನ ಒಳಗಡೆ ಹೋಗ್ತಿರುತ್ತೆ. ಹೀಗೆ ಸಲಜಾರ್ನ ಶಿಪ್ ಡೆವಿಲ್ಸ್ ಟ್ರಯಾಂಗಲ್ ನ ಒಳಗಡೆ ಎಂಟರ್ ಆಗ್ತಿದ್ದಂಗೆನೆ ಎಲ್ಲಾನು ಕೂಡ ಬ್ಲಾಸ್ಟ್ ಆಗಿ ಇವರ ಶಿಪ್ಗೆ ಒಂದು ಶಾಪ ತಟ್ಬಿಡುತ್ತೆ. ಇದರಿಂದ ಇವರು ಸಾಯೋದಕ್ಕೂ ಆಗದೆ ಬದುಕೋದಕ್ಕೂ ಆಗದೆ ಡೆವಿಲ್ಸ್ ಟ್ರಯಾಂಗಲ್ ನ ಒಳಗಡೆ ಬಂದಿ ಆಗ್ಬಿಡ್ತಾರೆ. ಬೆಳಗ್ಗೆ ಆದ್ರೂ ಕೂಡ ಜಾಕ್ ಸಿಕ್ಕಿಲ್ಲ ಅಂತ ಸಲಜಾರ್ ತುಂಬಾ ಕೋಪ ಮಾಡ್ಕೊಳ್ತಿರ್ಬೇಕಾದ್ರೇನೆ ಇವರಿಗೆ ಜಾಕ್ ಹೋಗ್ತಿರುವಂತ ಶಿಪ್ ಕಾಣಿಸುತ್ತೆ. ಈ ಕಡೆ ನಮ್ಗೆ ತೋರಿಸ್ತಾರೆ, ನಿನ್ನೆ ರಾತ್ರಿ ಕರೀನಾಗೆ ನಕ್ಷತ್ರಗಳನ್ನ ನೋಡಿ ಟ್ರೈಡೆಂಟ್ ಅನ್ನ ಹುಡ್ಕೋದಕ್ಕೆ ದಾರಿ ಗೊತ್ತಾಗಿರೋದಿಲ್ಲ. ಯಾಕೆ ಅಂತಂದ್ರೆ ಆ ದಾರಿ ಗೊತ್ತಾಗ್ಬೇಕು ಅಂತಂದ್ರೆ 4 ನಕ್ಷತ್ರಗಳು ಕರೆಕ್ಟ್ ಆಗಿರುವಂತ ಪೊಸಿಷನ್ ಗೆ ಬರ್ಬೇಕು. ಅದಕ್ಕೆ ಇವತ್ ರಾತ್ರಿ ಆ 4 ನಕ್ಷತ್ರಗಳು ಬರ್ಬೋದು ಅಂತ ಇವರೆಲ್ಲರೂ ಕಾಯ್ತಿರ್ತಾರೆ. ಹೀಗೆ ಇವರು ಮಾತಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ನೋಡ್ತಾರೆ ಇವ್ರ ಹಿಂದೆನೆ ಸಲಜಾರ್ನ ಆರ್ಮಿ ಕೂಡ ಬರ್ತಿರುತ್ತೆ. ಅದಕ್ಕೆ ಸಲಜಾರ್ಗೆ ಬೇಕಾಗಿರೋದು ಇವ್ರು 3 ಜನ ಮಾತ್ರ ಅಂತ ಜಾಕ್ ನ ಟೀಮ್ ನವರು ಹೆನ್ರಿ, ಜಾಕ್ ಹಾಗೆ ಕರೀನಾನ ಒಂದು ಸಣ್ಣ ಬೋಟ್ ನಲ್ಲಿ ಅಲ್ಲೇ ಇರುವಂತ ಐಲ್ಯಾಂಡ್ ಕಡೆಗೆ ಕಳಿಸ್ತಿರ್ತಾರೆ. ಆದ್ರೆ ಕರೀನಾಗಿ ಹೀಗೆ ಇವರಿಬ್ರು ಜೊತೆ ಬೋಟ್ ನಲ್ಲಿ ಹೋಗೋದಕ್ಕೆ ಇಷ್ಟ ಆಗದೆ ಅಲ್ಲಿಂದ ಈಜ್ತಾ ಐಲ್ಯಾಂಡ್ ಕಡೆಗೆ ಹೋಗ್ತಿರ್ತಾಳೆ. ಅದೇ ಸಮಯಕ್ಕೆ ಸಲಜಾರ್ನ ಜನರು ಒಂದಷ್ಟು ಮಾನ್ಸ್ಟರ್ ಶಾರ್ಕ್ ಗಳನ್ನ ನೀರಿನ ಒಳಗಡೆ ಬಿಡ್ತಾರೆ ಜಾಕ್ ನ ಸಾಯಿಸೋದಕ್ಕೆ ಅಂತ. ಅವುಗಳು ಕೂಡ ಇವರ ಬೋಟ್ ಹತ್ರ ಬಂದು ತುಂಬಾ ಭಯಂಕರವಾಗಿ ಅಟ್ಯಾಕ್ ಮಾಡ್ತಿರ್ತವೆ. ಅಷ್ಟೊತ್ತಿಗೆ ಕರೀನಾ ಐಲ್ಯಾಂಡ್ ಗೆ ಬಂದು ತಲುಪಿರ್ತಾಳೆ. ಹಾಗೆ ಸಲಜಾರ್ ಅವನ ಆರ್ಮಿನೂ ಕೂಡ ಜಾಕ್ ನ ಸಾಯಿಸ್ಬೇಕು ಅಂತ ನೀರಿನ ಮೇಲೆನೆ ಓಡ್ತಾ ಬರ್ತಿರ್ತಾರೆ. ಅದಕ್ಕೆ ಹೆನ್ರಿ ಆ ಶಾರ್ಕ್ ಗಳನ್ನ ಡಿಸ್ಟ್ರಾಕ್ಟ್ ಮಾಡಿ ಈಜ್ತಾನೆ ಅಲ್ಲಿಂದ ಐಲ್ಯಾಂಡ್ ಕಡೆಗೆ ಹೋಗ್ತಿರ್ತಾನೆ. ಆದ್ರೆ ಅವುಗಳು ಜಾಕ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತವೆ. ಆಗ ಜಾಕ್ ಹಗ್ಗ ಕಟ್ಟಿರೋಂತ ಒಂದು ಕೊಂಡಿನ ಶಾರ್ಕ್ ಗೆ ಹೊಡಿತಾನೆ. ಆಗ
ಆಗ ಅದು ನೀರಿನ ಒಳಗಡೆ ಇರುವಂತ ಹೆನ್ರಿನ ಸಾಯಿಸೋದಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಅದು ಜಾಕ್ ಇರುವಂತ ಬೋಟ್ನು ಕೂಡ ತುಂಬಾ ಸ್ಪೀಡ್ ಆಗಿ ಎಳ್ಕೊಂಡು ಹೋಗ್ತಿರುತ್ತೆ. ಇನ್ನೇನು ಹೆನ್ರಿ ಮೇಲೆ ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಕೊಳ್ಳೋ ಅಷ್ಟ್ರಲ್ಲಿ ಜಾಕ್ ಅವನನ್ನ ಕಾಪಾಡ್ತಾನೆ. ನಂತರ ಇವರಿಬ್ರು ಬಂದು ಐಲ್ಯಾಂಡ್ ನ ದಡಕ್ಕೆ ಬೀಳ್ತಾರೆ. ಸಲಜಾರ್ನ ಆರ್ಮಿ ಬರ್ತಿರೋದನ್ನ ನೋಡಿ ಕರೀನಾ ತುಂಬಾನೇ ಹೆದರ್ಕೊಬಿಡ್ತಾಳೆ. ಆದ್ರೆ ಇವನ ಆರ್ಮಿ ನೀರಿನಿಂದ ಭೂಮಿ ಮೇಲೆ ಬರ್ತಿದ್ದಂಗೆನೆ ಅವರೆಲ್ಲ ಬೂದಿ ಆಗೋಗ್ತಿರ್ತಾರೆ. ಇದರಿಂದ ಜಾಕ್ ಮುಂದೆನೆ ಇದ್ರೂ ಕೂಡ ಸಲಜಾರ್ಗೆ ಅವನನ್ನ ಸಾಯಿಸೋದಕ್ಕಾಗ್ತಿರೋದಿಲ್ಲ. ಅದಕ್ಕೆ ಜಾಕ್ ಕೂಡ ಅವನಿಂದ ತಪ್ಪಿಸ್ಕೊಂಡು ಐಲ್ಯಾಂಡ್ ನ ಒಳಗಡೆ ಓಡೊಂಟೋಗ್ತಾನೆ. ಈ ಕಡೆ ಇವಳು ಸಲಜಾರ್ನ ಆರ್ಮಿಯಿಂದ ತುಂಬಾ ಹೆದರ್ಕೊಂಡು ಓಡ್ ಬರ್ತಿರ್ಬೇಕಾದ್ರೆ ಒಂದು ಟ್ರ್ಯಾಪ್ ನ ಒಳಗಡೆ ಸಿಗಾಕೋ ಬಿಡ್ತಾಳೆ. ಈ ಕಡೆ ಜಾಕ್ ನ ಟೀಮ್ ಸಮುದ್ರದಲ್ಲಿ ಹೋಗ್ತಿರ್ತಾರೆ. ಆದ್ರೆ ಬ್ರಿಟಿಷರು ಇವರನ್ನ ಹಿಡಿದು ಬಿಡ್ತಾರೆ. ಟ್ರೈಡೆಂಟ್ ಅನ್ನ ಹುಡ್ಕೋದಕ್ಕೆ ಯಾವ ಕಡೆ ಹೋಗ್ಬೇಕು ಹೇಳಿ ಅಂತ. ಇವರಿಬ್ರು ಕರೀನಾನ ಹುಡ್ಕೊಂಡು ಐಲ್ಯಾಂಡ್ ನ ಒಳಗಡೆ ಬಂದಾಗ ಅವಳು ಇವರಿಗೆ ಕಾಣಿಸ್ತಾಳೆ. ಅವಳನ್ನ ಕಾಪಾಡೋದಕ್ಕೆ ನೋಡ್ತಿರ್ಬೇಕಾದ್ರೆ ಇವರು ಕೂಡ ಒಂದು ಟ್ರ್ಯಾಪ್ ಗೆ ಸಿಗಾಕೋಬಿಡ್ತಾರೆ. ಆಗ ಸ್ವಲ್ಪ ಜನರು ಬಂದು ಇವರನ್ನ ಪ್ರಜ್ಞೆ ತಪ್ಪಿಸ್ಬಿಡ್ತಾರೆ. ಈ ಕಡೆ ಸಲಜಾರ್ ತುಂಬಾ ಕೋಪ ಮಾಡ್ಕೊಂಡು ಬಾರ್ಬೋಸನ ಸಾಯಿಸೋದಕ್ಕೆ ನೋಡ್ತಿರ್ತಾನೆ. ಜಾಕ್ ನನ್ನ ಕೈಗೆ ಸಿಕ್ಲಿಲ್ಲ ಅಂತ. ಆಗ ಜಾಕ್ ನಾನ್ ನಿನ್ನ ಹತ್ರ ಕರ್ಕೊಂಡ್ ಬರ್ತೀನಿ ಅಂತ ಬಾರ್ಬೋಸ ಹೇಳ್ತಾನೆ. ಐಲ್ಯಾಂಡ್ ನಲ್ಲಿ ಜಾಕ್ಗೆ ಪ್ರಜ್ಞೆ ಬಂದಾಗ ನೋಡ್ತಾನೆ ಇವನಿಗೆ ಸಾಲ ಕೊಟ್ಟಿರುವಂತ ಒಬ್ಬ ವ್ಯಕ್ತಿ ಇವನ ತಂಗಿನ ಜಾಕ್ಗೆ ಮದ್ವೆ ಮಾಡೋದಕ್ಕೆ ಅಂತ ನೋಡ್ತಿರ್ತಾನೆ. ಇವನಿಗಂತೂ ಅವಳನ್ನ ಮದ್ವೆ ಆಗೋದಕ್ಕೆ ಸ್ವಲ್ಪನೂ ಕೂಡ ಇಷ್ಟ ಇರೋದಿಲ್ಲ. ನಿನ್ ಸಾಲನ ನಾನು ವಾಪಸ್ ಕೊಡ್ತೀನಿ ಅಂತ ಹೇಳ್ತಿರ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಾರ್ಬೋಸ ಬಂದು ಅವರೆಲ್ಲರನ್ನು ಅಲ್ಲಿಂದ ಓಡಿಸ್ತಾನೆ. ಅಷ್ಟೆಲ್ಲ ಈಗ ಇವನು ಡಿಸೈಡ್ ಮಾಡಿರ್ತಾನೆ ಸಲಜಾರ್ನ ಜೊತೆ ಹೋಗ್ಬಾರ್ದು ಅಂತ. ಯಾಕೆ ಅಂತಂದ್ರೆ ಪೊಸೈಡನ್ ಟ್ರೈಡೆಂಟ್ ಅನ್ನ ಹುಡುಕಿ ಸಲಜಾರ್ ಹಾಗೆ ಅವನ ಆರ್ಮಿನ ಸಾಯಿಸ್ಬೇಕು ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಇವ್ರ ಹತ್ರ ಸಮುದ್ರದಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಶಿಪ್ ಇರೋದಿಲ್ಲ. ಅದಕ್ಕೆ ಬಾರ್ಬೋಸ ಇವನ ಹತ್ರ ಇದ್ದಂತ ಒಂದು ಮ್ಯಾಜಿಕಲ್ ಕತ್ತಿಯಿಂದ ಜಾಕ್ ಹತ್ರ ಇರೋ ಬ್ಲಾಕ್ ಪರ್ಲ್ ಹಡಗನ್ನ ಬಾಟ್ಲಿಂದ ಬಿಡುಗಡೆ ಮಾಡ್ತಾನೆ. ಅದನ್ನ ಕೆಳಗಡೆ ಹಾಕ್ದಾಗ ಸ್ವಲ್ಪ ಮಾತ್ರ ಬೆಳೆಯುತ್ತೆ. ನಂತರ ಅದನ್ನ ಸಮುದ್ರದ ಒಳಗಡೆ ಹಾಕ್ದಾಗ ಕಂಪ್ಲೀಟ್ ಆಗಿ ಬೆಳೆದು ಒಂದು ದೊಡ್ಡ ಹಡಗಾಗಿ ಕನ್ವರ್ಟ್ ಆಗುತ್ತೆ. ಆದ್ರೆ ಬಾರ್ಬೋಸ ಮಾತ್ರ ಜಾಕ್, ಹೆನ್ರಿ ಹಾಗೆ ಕರೀನಾನ ಕಟ್ ಹಾಕ್ತಾನೆ. ಯಾಕೆ ಅಂತಂದ್ರೆ ಇವ್ರು 3 ಜನರ ಮೇಲೆ ಇವನಿಗೆ ನಂಬಿಕೆ ಇರೋದಿಲ್ಲ. ಹೀಗೆ ಹೋಗ್ತಿರ್ಬೇಕಾದ್ರೆ ಬ್ರಿಟಿಷರ ಶಿಪ್ ಬರ್ತಿರೋದು ಇವರಿಗೆ ಕಾಣಿಸುತ್ತೆ. ಇದೇ ಶಿಪ್ ನ ಒಳಗಡೆ ಜಾಕ್ ನ ಟೀಮ್ ನವರು ಕೂಡ ಇರ್ತಾರೆ. ಹೇಗಾದ್ರೂ ಮಾಡಿ ಇವರು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ನಂತರ ಬಾರ್ಬೋಸ ಕರೀನಾ ಹಾಗೆ ಹೆನ್ರಿಯ ಕಟ್ಟನ್ನ ಬಿಚ್ಚಿ ಶಿಪ್ ನ ಕಂಟ್ರೋಲ್ ನ ಕರೀನಾಗೆ ಕೊಡ್ತಾನೆ. ಯಾಕೆಂದ್ರೆ ಟ್ರೈಡೆಂಟ್ ಇರುವಂತ ಐಲ್ಯಾಂಡ್ ಅನ್ನ ಹೇಗೆ ಹುಡ್ಕೋದು ಅಂತ ಇವಳು ಒಬ್ಳಿಗೆ ಗೊತ್ತಿರೋದು. ಹೇಗೋ ಮಾಡಿ ಜಾಕ್ ನ ಟೀಮ್ ನವರು ಬ್ರಿಟಿಷರಿಂದ ತಪ್ಪಿಸ್ಕೊಂಡು ಬಂದಿರ್ತಾರೆ. ಹಾಗೆ ಇವರಿಗೆ ಬ್ಲಾಕ್ ಪರ್ಲ್ ಶಿಪ್ ಕಾಣಿಸ್ತಿದ್ದಂಗೆನೆ ಅದ್ರ ಕಡೆಗೆ ಹೋಗೋದಕ್ಕೆ ಶುರು ಮಾಡ್ತಾರೆ. ನಂತರ ನಮ್ಗೆ ಗೊತ್ತಾಗುತ್ತೆ ಹೆನ್ರಿ ಹಾಗೆ ಕರೀನಾ ಒಬ್ಬರನ್ನೊಬ್ರು ಇಷ್ಟ ಪಡೋದಕ್ಕೆ ಶುರು ಮಾಡಿದ್ದಾರೆ ಅಂತ. ಅದೇ ಸಮಯಕ್ಕೆ ಬಾರ್ಬೋಸ ಕರೀನಾ ಹತ್ರ ಬಂದು ಅವಳ ಹತ್ರ ಇರುವಂತ ಡೈರಿನ ನೋಡಿ ಕೇಳ್ತಾನೆ, ಈ ಡೈರಿ ನಿನ್ನ ಹತ್ರ ಹೇಗ್ ಬಂತು ಅಂತ. ಆಗ ಇವಳು ಕೂಡ ಹೇಳ್ತಾಳೆ, ಈ ಡೈರಿ ನನ್ನ ತಂದೆದು. ನನ್ನನ್ನ ಅನಾಥಾಶ್ರಮದಲ್ಲಿ ಬಿಟ್ಟು ಈ ಬುಕ್ಕನ್ನ ನನಗೆ ಕೊಟ್ಟು ಹೋಗಿದ್ರು. ಆಗ ನಾನು ಚಿಕ್ಕವಳಿದ್ದಿದ್ರಿಂದ ಅವರ ಮುಖನೂ ಕೂಡ ನೆನಪಿಲ್ಲ ಅಂತ. ನಿನ್ನ ಹೆಸರು ಏನು ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ನನ್ನ ಹೆಸರು ಕರೀನಾ ಸ್ಮಿತ್ ಅಂತ. ಇದನ್ನ ಕೇಳಿ ಬಾರ್ಬೋಸಾಗೆ ಎದೆನೆ ಹೊಡೆದೋದಂಗ ಆಗೋಗುತ್ತೆ. ಯಾಕೆಂತಂದ್ರೆ ಈ ಕರೀನಾ ಬೇರೆ ಯಾರು ಅಲ್ಲ, ಬಾರ್ಬೋಸ ಮಗಳೇನೆ. ಕರೀನಾಳ ತಾಯಿ ಸ್ಮಿತ್ ಇವನ ಹೆಂಡತಿನೇ. ಈ ವಿಷಯ ಜಾಕು ಕೂಡ ಗೊತ್ತಾಗೋಗುತ್ತೆ. ಯಾಕೆಂತಂದ್ರೆ ಒಂದು ಕಾಲದಲ್ಲಿ ಬಾರ್ಬೋಸ ಹಾಗೆ ಜಾಕ್ ಫ್ರೆಂಡ್ಸ್ ಆಗಿದ್ದವ್ರು. ಆದ್ರಿಂದ ಬಾರ್ಬೋಸ ಇವನಿಗೆ ಹೇಳ್ತಾನೆ, ಕರೀನಾ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಅವಳ ತಾಯಿ ತೀರೋದ್ಲು. ಅದಾದ್ಮೇಲೆ ಅವಳನ್ನ ನೋಡ್ಕೊಳ್ಳೋಕೆ ನನ್ನ ಹತ್ರ ಅಷ್ಟು ದುಡ್ಡಿರ್ಲಿಲ್ಲ. ಆದ್ರಿಂದ ಮುಂದೇನಾದ್ರೂ ಅವಳ ಜೀವನ ಚೆನ್ನಾಗಿರ್ಲಿ ಅಂತ ಅನಾಥಾಶ್ರಮಕ್ಕೆ ಸೇರಿಸ್ದೆ. ಆದ್ರೆ ನನ್ ಮಗಳು ನಾನ್ ಹುಡುಕ್ಬೇಕು ಅಂತ ಅನ್ಕೊಂಡಿದ್ದಂತ ಟ್ರೈಡೆಂಟ್ ಅನ್ನ ಇಷ್ಟು ಸೀರಿಯಸ್ ಆಗಿ ಹುಡುಕ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ ಅಂತ. ಹೌದು, ಮೊದ್ಲು ಬಾರ್ಬೋಸ ಪೊಸೈಡನ್ ಟ್ರೈಡೆಂಟ್ ಅನ್ನ ಹುಡುಕ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದ. ಅದೇ ಸಮಯಕ್ಕೆ ಬ್ರಿಟಿಷರ ಆರ್ಮಿ ಇವರ ತುಂಬಾ ಹತ್ರ ಬಂದು ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಎಲ್ಲಾ ತಯಾರಿನೂ ಮಾಡ್ಕೊತಿರ್ಬೇಕಾದ್ರೆ ನೋಡ್ತಾರೆ ಹಿಂದೆಯಿಂದ ಸಲಜಾರ್ ಅವನ ಶಿಪ್ ನ ತಗೊಂಡ್ ಬಂದು ಬ್ರಿಟಿಷರ ಆರ್ಮಿನ ಧ್ವಂಸ ಮಾಡಕ್ ಬಿಡ್ತಾನೆ. ಹಾಗೆ ಜಾಕ್ ನ ಬಾರ್ಬೋಸನ ಸಾಯಿಸೋದಕ್ಕೆ ಅಂತ ಮುಂದೆ ಬರ್ತಿರ್ಬೇಕಾದ್ರೆ ಬಾರ್ಬೋಸನು ಕೂಡ ಅವನ ಆರ್ಮಿಯ ಜೊತೆ ಫೈಟ್ ಮಾಡೋದಕ್ಕೆ ರೆಡಿ ಆಗ್ತಿರ್ತಾನೆ. ಇವನು ಬ್ಲಾಕ್ ಪರ್ಲ್ ಶಿಪ್ ನ ಒಳಗಡೆ ಬಂದು ಜಾಕ್ ನ ಹುಡ್ಕಾಡ್ತಿರ್ತಾನೆ. ಆಗ ಹೆನ್ರಿ ಜಾಕ್ ಹತ್ರ ಬಂದು ಇವನನ್ನ ಬಿಡಿಸ್ತಾನೆ. ಇದರಿಂದ ಇವನು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೇನೆ ಸಲಜಾರ್ ಕೂಡ ಅಲ್ಲಿಗೆ ಬಂದು ಇವನ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅದೇ ಸಮಯಕ್ಕೆ ಜಾಕ್ ನ ಟೀಮ್ ನವರು ಕೂಡ ಇಲ್ಲಿಗೆ ಬಂದು ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಕರೀನಾ ನಕ್ಷತ್ರಗಳನ್ನ ನೋಡ್ಕೊಂಡು ಕಂಟಿನ್ಯೂಸ್ ಆಗಿ ಟ್ರೈಡೆಂಟ್ ಇರುವಂತ ಐಲ್ಯಾಂಡ್ ಅನ್ನ ಹುಡುಕ್ತಿರ್ತಾಳೆ. ಹಾಗೆ ಜಾಕ್ ಸಲಜಾರ್ ಇಂದ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಸಲಜಾರ್ ನ ಶಿಪ್ ನಲ್ಲಿದ್ದಂತ ಒಂದು ಸ್ಟ್ಯಾಚುಗೆ ಜೀವ ಬಂದು ಅದು ಇವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆಗ ಇವನು ಹೇಗೋ ಮಾಡಿ ತೋಪಿಂದ ಅದಕ್ಕೆ ಶೂಟ್ ಮಾಡ್ಬಿಡ್ತಾನೆ. ಈ ಕಡೆ ಕರೀನಾ ನಕ್ಷತ್ರಗಳ ಸಹಾಯದಿಂದ ಕೊನೆಗೂನು ಟ್ರೈಡೆಂಟ್ ಇರುವಂತ ಐಲ್ಯಾಂಡ್ ಅನ್ನ ಕಂಡು ಹಿಡ್ದೇ ಬಿಡ್ತಾಳೆ. ಆ ಐಲ್ಯಾಂಡ್ ಅನ್ನ ಸಲಜಾರ್ ನೋಡ್ತಿರ್ಬೇಕಾದ್ರೆ ಜಾಕ್ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಟೋಗಿರ್ತಾನೆ. ಅಷ್ಟೇ ಅಲ್ಲ, ಐಲ್ಯಾಂಡ್ ಅನ್ನ ನೋಡ್ತಿದ್ದಂಗೆನೆ ಸಲಜಾರ್ ನ ಆರ್ಮಿ ಅವರು ಮತ್ತೆ ಅವರ ಶಿಪ್ ಗೆ ಹೋಗಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಯಾಕೆ ಅಂತಂದ್ರೆ ಭೂಮಿ ಮೇಲೆ ಬರ್ತಿದ್ದಂಗೆನೆ ಇವರು ನಾಶ ಆಗೋಗ್ತಾರೆ. ಇದನ್ನೆಲ್ಲ ಸಲಜಾರ್ ತುಂಬಾ ಕೋಪದಿಂದ ನೋಡ್ತಿರ್ಬೇಕಾದ್ರೆ ಅಲ್ಲಿಗೆ ಕರೀನಾನ ಕಾಪಾಡೋದಕ್ಕೆ ಅಂತ ಹೆನ್ರಿ ಬರ್ತಾನೆ. ಅಷ್ಟೊತ್ತಿಗೆ ಐಲ್ಯಾಂಡ್ ಕೂಡ ಹತ್ರಕ್ಕೆ ಬಂದ್ಬಿಟ್ಟಿರುತ್ತೆ. ಇದರಿಂದ ಸಲಜಾರ್ ಹೆನ್ರಿನೇ ಎಳ್ಕೊಂಡು ಅಲ್ಲಿಂದ ಅವನ ಶಿಪ್ ನ ಒಳಗಡೆ
ಒಳಗಡೆ ಹೊಟ್ಟೋಗ್ತಾನೆ. ಅವನು ಹೆನ್ರಿನೇ ಎಳ್ಕೊಂಡು ಹೋಗ್ತಿರೋದನ್ನ ನೋಡಿ ಕರೀನಾ ತುಂಬಾನೇ ಗಾಬರಿ ಆಗ್ಬಿಟ್ಟಿರ್ತಾಳೆ. ಮೊದ್ಲು ನಾವು ಟ್ರೈಡೆಂಟ್ ಅನ್ನ ಹುಡುಕ್ಬೇಕು ಅಂತ ಇವರೆಲ್ಲರೂ ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿ ಸೂರ್ಯ ಹುಟ್ಟುತ್ತೆ. ಸೂರ್ಯನ ಬೆಳಕಿಂದ ಆ ಐಲ್ಯಾಂಡ್ ನಲ್ಲಿರುವಂತ ಎಲ್ಲಾ ಸ್ಟೋನ್ಸ್ ಗಳು ಹೊಳೆಯೋದಕ್ಕೆ ಶುರು ಆಗ್ತವೆ. ಅಲ್ಲಿ ಅವಳಿಗೆ ಬುಕ್ ನಲ್ಲಿರೋ ರೀತಿನೇ ಸ್ಟಾರ್ಸ್ ಗಳು ಕಾಣಿಸ್ತವೆ. ಆದ್ರೆ ಅದರಲ್ಲಿ ಒಂದು ಸ್ಟಾರ್ ಮಾತ್ರ ಗ್ಲೋ ಆಗ್ತಿರೋದಿಲ್ಲ. ಅದಕ್ಕೆ ಇವರೆಲ್ಲ ಅದ್ರ ಹತ್ರ ಬಂದು ನೋಡಿದಾಗ ಆ ಒಂದು ಸ್ಟಾರ್ ನಲ್ಲಿ ಒಂದು ಭಾಗ ಮಿಸ್ ಆಗಿರುತ್ತೆ. ಆಗ ಕರೀನಾ ಬುಕ್ ನ ಮೇಲಿದ್ದಂತ ಸ್ಟೋನ್ ನ ತೆಗೆದು ಅದ್ರ ಮೇಲೆ ಹಾಕಿ ಕಂಪ್ಲೀಟ್ ಮಾಡ್ತಾಳೆ. ಇದರಿಂದ ಸಮುದ್ರದ ಒಳಗಡೆ ಇರುವಂತ ಪೊಸೈಡನ್ ಟ್ರೈಡೆಂಟ್ ನೀರಿನ ಒಳಗಡೆನೆ ಒಂದು ದೊಡ್ಡ ದಾರಿ ಮಾಡುತ್ತೆ. ಹೀಗೆ ಅದು ಕ್ರಿಯೇಟ್ ಆಗ್ತಿರ್ಬೇಕಾದ್ರೆ ಕರೀನಾ ಹಾಗೆ ಜಾಕ್ ಕಾಲ್ ಸ್ಲಿಪ್ ಆಗಿ ಒಳಗಡೆ ಬಿದ್ದೋಗ್ತಾರೆ. ಕರೀನಾ ಡೈರಿನ ಬೆಳೆಸ್ಬಿಡ್ತಾಳೆ. ಅದನ್ನ ಜಾಕ್ ಎತ್ತಿಟ್ಕೋತಾನೆ. ಈ ಕಡೆ ಸಲಜಾರ್ ತುಂಬಾ ಯೋಚನೆ ಮಾಡ್ತಿರ್ತಾನೆ. ಜಾಕ್ ನ ಸಾಯಿಸ್ಬೇಕು, ಆದ್ರೆ ನಾವು ಭೂಮಿ ಮೇಲೆ ಹೋಗೋದಕ್ಕಾಗುದಿಲ್ಲ, ಏನ್ ಮಾಡೋದು ಅಂತ. ಆಗ ಇವನು ಹೆನ್ರಿ ಹತ್ರ ಬರ್ತಾನೆ. ಇವರಿಬ್ರು ಟ್ರೈಡೆಂಟ್ ಅನ್ನ ಹುಡುಕ್ತಾ ಮುಂದೆ ಬಂದಾಗ ಅದು ಇವರಿಗೆ ಕಾಣಿಸುತ್ತೆ. ತಗೊಳ್ಳೋದಕ್ಕೆ ಹೋಗ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲೇ ಅಲ್ಲಿಗೆ ಹೆನ್ರಿ ಬಂದು ಜಾಕ್ ನ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಈ ಕಡೆ ಕರೀನಾ ಪೊಸೈಡನ್ ಟ್ರೈಡೆಂಟ್ ಅನ್ನ ಹೊರಗಡೆ ತೆಗೆಯೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾಳೆ. ಹೆನ್ರಿ ಯಾಕೆ ಜಾಕ್ ನ ಮೇಲೆ ಅಟ್ಯಾಕ್ ಮಾಡ್ತಿರೋದು ಅಂತಂದ್ರೆ ಸಲಜಾರ್ ಇವನ ಬಾಡಿ ಒಳಗಡೆ ಸೇರ್ಕೊಂಡಿರ್ತಾನೆ. ಕರೀನಾ ಹೇಗೋ ಮಾಡಿ ಪೊಸೈಡನ್ ಟ್ರೈಡೆಂಟ್ ಅನ್ನ ಅಲ್ಲಿಂದ ಹೊರಗಡೆ ತೆಗಿತಾಳೆ. ಆಗ ಅಲ್ಲಿಗೆ ಹೆನ್ರಿ ಬಂದು ಟ್ರೈಡೆಂಟ್ ಅನ್ನ ಅವಳಿಂದ ಕಿತ್ಕೋತಾನೆ. ನಂತರ ಹೆನ್ರಿ ಒಳಗಡೆ ಇದ್ದಂತ ಸಲಜಾರ್ ಹೊರಗಡೆ ಬರ್ತಾನೆ. ಈಗ ಇವನ ಕೈಯಲ್ಲಿ ಪೊಸೈಡನ್ ಟ್ರೈಡೆಂಟ್ ಇರೋದ್ರಿಂದ ಇವನು ಭೂಮಿ ಮೇಲೆ ಬಂದ್ರೂ ಕೂಡ ಏನು ಆಗೋದಿಲ್ಲ. ಯಾಕೆಂತಂದ್ರೆ ಈ ಟ್ರೈಡೆಂಟ್ ಅಲ್ಲಿ ಅಷ್ಟು ಪವರ್ಸ್ ಗಳು ಇರ್ತವೆ. ನಂತರ ಇವನು ಟ್ರೈಡೆಂಟ್ ನ ಪವರ್ ನಿಂದ ಜಾಕ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಇವನು ಅಟ್ಯಾಕ್ ಮಾಡ್ತಾ ಜಾಕ್ ನ ಸಾಯಿಸೋದಕ್ಕೆ ಅಂತ ನೋಡ್ತಿರ್ಬೇಕಾದ್ರೆ ಹೆನ್ರಿ ಹಾಗೆ ಕರೀನಾಗೆ ಗೊತ್ತಾಗುತ್ತೆ ಸಮುದ್ರದ ಎಲ್ಲಾ ಶಾಪಗಳನ್ನ ಮುರಿಯುವಂತ ಶಕ್ತಿ ಈ ಟ್ರೈಡೆಂಟ್ ಅಲ್ಲಿ ಇದೆ ಅಂತ ಅಂದ್ಮೇಲೆ ಶಾಪಗಳನ್ನ ಮುರಿಯೋದಕ್ಕೆ ಈ ಟ್ರೈಡೆಂಟ್ ಅನ್ನ ಮುರಿಬೇಕು ಅಂತ. ಈ ಕಡೆ ಸಲಜಾರ್ ಟ್ರೈಡೆಂಟ್ ನ ಸಹಾಯದಿಂದ ಜಾಕ್ಗೆ ಚುಚ್ಚಿಬಿಡ್ತಾನೆ. ಆದ್ರೆ ಜಾಗದಲ್ಲಿ ಡೈರಿ ಇರುತ್ತೆ. ಆಗ ಅದೇ ಸಮಯಕ್ಕೆ ಹೆನ್ರಿ ಬಂದು ಆ ಟ್ರೈಡೆಂಟ್ ಅನ್ನ ನಾಶ ಮಾಡ್ಬಿಡ್ತಾನೆ. ಅದು ನಾಶ ಆಗಿದ್ರಿಂದ ಸಲಜಾರ್ ಹಾಗೆ ಅವನ ಆರ್ಮಿ ಅವರೆಲ್ಲ ಮತ್ತೊಂದ್ಸಲ ಮನುಷ್ಯರಾಗಿ ಕನ್ವರ್ಟ್ ಆಗ್ತಾರೆ. ಇದರಿಂದ ಇವರೆಲ್ಲರೂ ತುಂಬಾ ಖುಷಿ ಪಡ್ತಿರ್ಬೇಕಾದ್ರೇನೆ ಟ್ರೈಡೆಂಟ್ ನಾಶ ಆಗಿರೋದ್ರಿಂದ ಸಮುದ್ರದ ದಾರಿನೂ ಕೂಡ ಮುಚ್ಚೋಗ್ತಿರುತ್ತೆ. ಆಗ ಇವರು 3 ಜನರನ್ನ ಕಾಪಾಡೋದಕ್ಕೆ ಅಂತ ಶಿಪ್ ನ ಲಂಗೂರ್ನ ಸಹಾಯದಿಂದ ಬಾರ್ಬೋಸಾ ಕೆಳಗಡೆ ಬರ್ತಾನೆ. ಇವ್ರು 3 ಜನರು ಕೂಡ ಲಂಗೂರ್ನ ಮೇಲೆ ಹತ್ಕೊಂಡು ಮೇಲಕ್ಕೆ ಹೋಗ್ತಿರ್ತಾರೆ. ಆದ್ರೆ ಸಲಜಾರ್ ಹಾಗೆ ಅವನ ಆರ್ಮಿ ಅವರು ಕೂಡ ಹಿಂದೆನೆ ಓಡ್ ಬಂದು ಅದ್ರ ಮೇಲೆ ಹತ್ತೋದಕ್ಕೆ ಶುರು ಮಾಡ್ತಾರೆ. ಇದರಿಂದ ತೂಕ ಜಾಸ್ತಿ ಆಗಿ ಲಂಗೂರ್ನ ಕಂಟ್ರೋಲರೇ ಮುರಿದೋಗುತ್ತೆ. ಆಗ ಕರೀನಾ ಕೆಳಗಡೆ ಬೀಳ್ತಿರ್ಬೇಕಾದ್ರೆ ಬಾರ್ಬೋಸಾ ಅವಳನ್ನ ಕಾಪಾಡ್ತಾನೆ. ಆಗ ಇವಳಿಗೆ ಬುಕ್ ನ ಮೇಲಿರುವಂತ ಸ್ಟಾರ್ಸ್ ಗಳು ಇವನ ಕೈಯಲ್ಲಿರೋದು ಕಾಣಿಸ್ದಾಗ ಗೊತ್ತಾಗುತ್ತೆ ಬಾರ್ಬೋಸಾ ಬೇರೆ ಯಾರು ಅಲ್ಲ ಇವಳ ತಂದೆನೆ ಅಂತ. ಸಲಜಾರ್ ಕೂಡ ಇವರನ್ನ ಸಾಯಿಸೋದಕ್ಕೆ ಅಂತ ಮೇಲಕ್ಕೆ ಬರ್ತಿರ್ಬೇಕಾದ್ರೆ ಕರೀನಾನ ಕಾಪಾಡೋದಕ್ಕೆ ಅಂತ ಬಾರ್ಬೋಸಾ ಕತ್ತಿನ ಹಿಡ್ಕೊಂಡು ಸಲಜಾರ್ನ ಮೇಲೆ ಹಾರ್ಬಿಡ್ತಾನೆ. ಇದರಿಂದ ಸಲಜಾರ್ನ ಜೊತೆ ಬಾರ್ಬೋಸನು ಕೂಡ ನೀರಿನ ಒಳಗಡೆ ಸಮಾಧಿ ಆಗೋಗ್ತಾನೆ. ಇದನ್ನ ನೋಡಿ ಎಲ್ರಿಗೂ ಕೂಡ ತುಂಬಾನೇ ಬೇಜಾರಾಗುತ್ತೆ. ನಂತರ ದಾರಿ ಮುಚ್ಚೋಗೋಷ್ಟರಲ್ಲಿ ಇವರೆಲ್ಲ ತುಂಬಾ ಕಷ್ಟಪಟ್ಟು ಮೇಲಕ್ಕೆ ಬಂದ್ಬಿಟ್ಟಿರ್ತಾರೆ. ಬಾರ್ಬೋಸಾ ಅವನ ಮಗಳಿಗೋಸ್ಕರ ಮಾಡಿರುವಂತ ತ್ಯಾಗದಿಂದ ಎಲ್ಲರೂ ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾರೆ. ಹಾಗೆ ಅವನ ಮೇಲೆ ಎಲ್ಲರಿಗೂ ಗೌರವ ಜಾಸ್ತಿ ಆಗುತ್ತೆ. ನಂತರ ನಮ್ಗೆ ಮುಂದಿನ ಸೀನ್ ನಲ್ಲಿ ತೋರಿಸ್ತಾರೆ ಹೆನ್ರಿ ಹಾಗೆ ಕರೀನಾ ಒಂದಾಗಿರ್ತಾರೆ. ಹಾಗೆ ಪೊಸೈಡನ್ ಟ್ರೈಡೆಂಟ್ ನಾಶ ಆಗಿರೋದ್ರಿಂದ ಸಮುದ್ರದ ಎಲ್ಲಾ ಶಾಪಗಳು ಮುರಿದು ಹೆನ್ರಿ ತಂದೆ ವಿಲ್ಟರ್ನರ್ ಕೂಡ ಶಾಪದಿಂದ ಮುಕ್ತಿ ಆಗಿರ್ತಾನೆ. ಅದೇ ಸಮಯಕ್ಕೆ ವಿಲ್ಟರ್ನರ್ ನ ಹೆಂಡತಿ ಎಲಿಜಬೆತ್ ಸ್ವಾನ್ ಕೂಡ ಬರ್ತಾಳೆ. ಇವರಿಬ್ರು ಕೂಡ ಒಂದಾಗ್ತಾರೆ. ಈ ಕಡೆ ಬ್ಲಾಕ್ ಪರ್ಲ್ ಶಿಪ್ ನಲ್ಲಿ ಜಾಕ್ ಕ್ಯಾಪ್ಟನ್ ಆಗಿರ್ತಾನೆ. ಹಾಗೆ ಬಾರ್ಬೋಸಾ ಮಂಕಿ ಕೂಡ ಜಾಕ್ ನ ಜೊತೆನೆ ಉಳ್ಕೊಳ್ಳುತ್ತೆ. ಈ ಕೋತಿ ಹೆಸರು ಕೂಡ ಜಾಕ್ ಅಂತಾನೆ. ಒಂದು ಹ್ಯಾಪಿ ಎಂಡಿಂಗ್ ಜೊತೆಗೆ ಈ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಕ್ಯಾಪ್ಟನ್ ಜಾಕ್ ಸ್ಪ್ಯಾರೋ ಕ್ಯಾರೆಕ್ಟರ್ ನ ಪ್ಲೇ ಮಾಡಿರುವಂತ ಆಕ್ಟರ್ ಯಾರು ಅಂತ. ಹಾಗೆ ನಿಮ್ಗೆ ಇನ್ನೂ ಕೂಡ ಜಾಸ್ತಿ ಪೈರೇಟ್ಸ್ ಆಫ್ ದ ಕರಿಬಿಯನ್ ಮೂವೀಸ್ ಗಳು ಬೇಕು ಅಂದ್ರೆ ಅದನ್ನು ಕೂಡ ತಿಳಿಸಿ. ಆ ಮೂವೀಸ್ ಗಳನ್ನು ಕೂಡ ಮಾಡ್ತೀವಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ಮೂವಿ ಜೊತೆಗೆ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.